ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಈಗಾಗಲೇ ಮನೆ ತೆರವು ಏನು ಮಾಡಲಾಗಿತ್ತು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಈಗ ತಣಿಸಂದ್ರದಲ್ಲೂ ಕೂಡ ಬುಲ್ಡೋಸರ್ ತನ್ನ ಗರ್ಜನೆಯನ್ನ ಮಾಡಿದೆ. ಅಲ್ಲಿ ಸುಮಾರು ವರ್ಷಗಳಿಂದ ದಶಕಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬೆಳಗ್ಗೆ 6 ಗಂಟೆಗೆ ಬಂದು ಅಧಿಕಾರಿಗಳು ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿ ಈಗ ಆ ಒಂದು ಮನೆಗಳನ್ನ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ, ಶೆಡ್ ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂಥದ್ದು. ಮನೆಯ ವಸ್ತುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ತಾವು ಅಲ್ಲಿ ದೃಶ್ಯಗಳು ನೋಡ್ಬೋದು. ಕೋಗಿಲು ಲೇಔಟ್ ಆಯ್ತು, ಈಗ ತಣಿಸಂದ್ರ. 200 ಮನೆಗಳ ಗುರುತು, 32ಕ್ಕೂ ಹೆಚ್ಚು ಮನೆ ತೆರವು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಆಕ್ಷನ್ ಮೂಡ್ಗೆ ಬಂದಿವೆ. ಶ್ರೀನಿವಾಸಪುರ ಕೋಗಿಲು ಲೇಔಟ್ ಬಳಿಕ ಈಗ ಬೆಳ್ಳಂಬೆಳಗ್ಗೆ ತಣಿಸಂದ್ರಕ್ಕೆ ಲಗ್ಗೆ ಇಟ್ಟಿವೆ. ಬೆಂಗಳೂರಿನ ಕೋಗಿಲು ಲೇಔಟ್ ತೆರವು ಕಾರ್ಯ ಇಡೀ ದೇಶದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಜೆಸಿಬಿ ಸದ್ದು ಮಾಡಿದೆ. ಇಂದು ಥಣಿಸಂದ್ರದಲ್ಲೂ ಅಕ್ರಮ ತೆರವು ಕಾರ್ಯಾಚರಣೆ ನಡೆದಿದೆ. ಇಲ್ಲೇ ವಾಸ ಇದೀವಿ, ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದೀವಿ, ಕಾವೇರಿ ನೀರ್ದು ನಾವು ಬಿಲ್ ಕಟ್ಟಿದೀವಿ, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಆಗಿದಾವೆ. ಸ್ಥಳೀಯ MLA ಅವ್ರಿಗೂ ಸೈನ್ ಮಾಡಿರುವಂಥ ಪೇಪರ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಇಷ್ಟೆಲ್ಲ ಕೂಡ ಇದ್ರೂ ಕೇವಲ ಒಂದೇ ಒಂದು ನೋಟಿಸ್ನು ಕೊಡದೆ ನೇರವಾಗಿ ಬಂದು ತೆರವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಸ್ಥಳೀಯರು ಮಾಡ್ತಾ ಇರುವುದು. ಥಣಿಸಂದ್ರದ SRK ನಗರದಲ್ಲಿ ಆಪರೇಷನ್ ಬುಲ್ಡೋಜರ್ ಜೋರಾಗಿದೆ. 200 ಮನೆಗಳನ್ನ ಗುರುತು ಮಾಡಲಾಗಿದ್ದು 32ಕ್ಕೂ ಹೆಚ್ಚು ಮನೆಗಳ ತೆರವಾಗಿದೆ. ಈ ಕ್ರಮದ ವಿರುದ್ಧ ಮನೆ ಕಳೆದುಕೊಂಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ರ ಮದುವೆ ಇದೆ, ಮದುವೆದು ಜ್ಯುವೆಲ್ರಿ ಎಲ್ಲ ಇಟ್ಬಿಟ್ಟಿದೀವಿ, ಮನೆಗೆ ಅಡ್ವಾನ್ಸ್ ಇಲ್ಲ, ಎಲ್ಲ ಸಾಮಾನು ತಗೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಿಟ್ಟು ಇದು ಡೆಮಾಲಿಷ್ ಮಾಡಿದ್ರೆ ನಮ್ಮ ಸಾಮಾನು ನಾವು ಎಲ್ಲ ಎಲ್ಲಿ ಹೋಗ್ಬೇಕು ನಮಗೆ ಜವಾಬ್ದಾರಿ ಬೇಕು. ಇವಾಗ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂತ ವರ್ಷ ಮುಂಚೆ ಹೇಳ್ತಾ ಇದ್ದೀರಾ, ಯಾಕೆ 3 ಮಂತ್ಸ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ 1 ಮಂತ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ ಬರೋದ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಡೈರೆಕ್ಟ್ ಬಂದ್ಬಿಟ್ಟು ಡೆಮಾಲಿಷ್ ಮಾಡೋದು. ಇನ್ನು ಈ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರ ಅಳಲು ಮುಗಿಲು ಮುಟ್ಟಿದೆ. ಮದುವೆ ಬಂಗಾರ ಅಡ ಇಟ್ಟು ಮನೆ ಖರೀದಿ. ನಾವು ಮನೆ ಖಾಲಿ ಮಾಡಲ್ಲ, ಬೇಕಿದ್ರೆ ಸಾಯ್ತೀವಿ. ಆಂಟಿಗ್ರಾಮ್ ಮಕ್ಕಳು ನಮ್ದು, ಅದು ಯಾಕೆ ಅದು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ ಹೇಳ್ಬೇಕು. ಆಯ್ತುಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಗೋಲ್ಡ್ ಸಿಲ್ವರ್ ಸೇರಿ 1.5 ಲಕ್ಷ ಇದು. BDA ಅಧಿಕಾರಿಗಳು ಬೆಂಗಳೂರಲ್ಲಿ ಇರೋ ಅಕ್ರಮವಾಗಿ ನೆಲೆಸಿದ್ದವರ ಮನೆಗಳನ್ನ ತೆರವು ಮಾಡ್ತಿದೆ. ಆದ್ರೆ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಮಾಡಿದಂತೆ ಎಲ್ಲೂ ಮಾಡದೇ ಇರ್ಲಿ ಅಂತಿದ್ದಾರೆ ಸ್ಥಳೀಯರು. ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಈಗಾಗಲೇ ಮನೆ ತೆರವು ಏನು ಮಾಡಲಾಗಿತ್ತು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಈಗ ತಣಿಸಂದ್ರದಲ್ಲೂ ಕೂಡ ಬುಲ್ಡೋಸರ್ ತನ್ನ ಗರ್ಜನೆಯನ್ನ ಮಾಡಿದೆ. ಅಲ್ಲಿ ಸುಮಾರು ವರ್ಷಗಳಿಂದ ದಶಕಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬೆಳಗ್ಗೆ 6 ಗಂಟೆಗೆ ಬಂದು ಅಧಿಕಾರಿಗಳು ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿ ಈಗ ಆ ಒಂದು ಮನೆಗಳನ್ನ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ, ಶೆಡ್ ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂಥದ್ದು. ಮನೆಯ ವಸ್ತುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ತಾವು ಅಲ್ಲಿ ದೃಶ್ಯಗಳು ನೋಡ್ಬೋದು. ಕೋಗಿಲು ಲೇಔಟ್ ಆಯ್ತು, ಈಗ ತಣಿಸಂದ್ರ. 200 ಮನೆಗಳ ಗುರುತು, 32ಕ್ಕೂ ಹೆಚ್ಚು ಮನೆ ತೆರವು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಆಕ್ಷನ್ ಮೂಡ್ಗೆ ಬಂದಿವೆ. ಶ್ರೀನಿವಾಸಪುರ ಕೋಗಿಲು ಲೇಔಟ್ ಬಳಿಕ ಈಗ ಬೆಳ್ಳಂಬೆಳಗ್ಗೆ ತಣಿಸಂದ್ರಕ್ಕೆ ಲಗ್ಗೆ ಇಟ್ಟಿವೆ.
ಬೆಂಗಳೂರಿನ ಕೋಗಿಲು ಲೇಔಟ್ ತೆರವು ಕಾರ್ಯ ಇಡೀ ದೇಶದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಜೆಸಿಬಿ ಸದ್ದು ಮಾಡಿದೆ. ಇಂದು ಥಣಿಸಂದ್ರದಲ್ಲೂ ಅಕ್ರಮ ತೆರವು ಕಾರ್ಯಾಚರಣೆ ನಡೆದಿದೆ. ಇಲ್ಲೇ ವಾಸ ಇದೀವಿ, ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದೀವಿ, ಕಾವೇರಿ ನೀರ್ದು ನಾವು ಬಿಲ್ ಕಟ್ಟಿದೀವಿ, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಆಗಿದಾವೆ. ಸ್ಥಳೀಯ MLA ಅವ್ರಿಗೂ ಸೈನ್ ಮಾಡಿರುವಂಥ ಪೇಪರ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಇಷ್ಟೆಲ್ಲ ಕೂಡ ಇದ್ರೂ ಕೇವಲ ಒಂದೇ ಒಂದು ನೋಟಿಸ್ನು ಕೊಡದೆ ನೇರವಾಗಿ ಬಂದು ತೆರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಸ್ಥಳೀಯರು ಮಾಡ್ತಾ ಇರುವುದು. ಥಣಿಸಂದ್ರದ SRK ನಗರದಲ್ಲಿ ಆಪರೇಷನ್ ಬುಲ್ಡೋಜರ್ ಜೋರಾಗಿದೆ. 200 ಮನೆಗಳನ್ನ ಗುರುತು ಮಾಡಲಾಗಿದ್ದು 32ಕ್ಕೂ ಹೆಚ್ಚು ಮನೆಗಳ ತೆರವಾಗಿದೆ. ಈ ಕ್ರಮದ ವಿರುದ್ಧ ಮನೆ ಕಳೆದುಕೊಂಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ರ ಮದ್ವೆ ಇದೆ, ಮದ್ವೆದು ಜ್ಯುವೆಲ್ರಿ ಎಲ್ಲ ಇಟ್ಬಿಟ್ಟಿದೀವಿ, ಮನೆಗೆ ಅಡ್ವಾನ್ಸ್ ಇಲ್ಲ, ಎಲ್ಲ ಸಾಮಾನು ತಗೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕು, ಏನ್ ಎಲ್ಲಿ ಹೋಗ್ಬಿಟ್ಟು ಇದು ಡೆಮಾಲಿಷ್ ಮಾಡಿದ್ರೆ ನಮ್ಮ ಸಾಮಾನು ನಾವು ಎಲ್ಲ ಎಲ್ಲಿ ಹೋಗ್ಬೇಕು ನಮ್ಗೆ ಜವಾಬ್ದಾರಿ ಬೇಕು. ಇವಾಗ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂತ ವರ್ಷ ಮುಂಚೆ ಹೇಳ್ತಾ ಇದ್ದೀರಾ, ಯಾಕೆ 3 ಮಂತ್ಸ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ 1 ಮಂತ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ ಬರೋದ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಡೈರೆಕ್ಟ್ ಬಂದ್ಬಿಟ್ಟು ಡೆಮಾಲಿಷ್ ಮಾಡೋದು. ಇನ್ನು ಈ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರ ಅಳಲು ಮುಗಿಲು ಮುಟ್ಟಿದೆ. ಮದುವೆ ಬಂಗಾರ ಅಡ ಇಟ್ಟು ಮನೆ ಖರೀದಿ, ನಾವು ಮನೆ ಖಾಲಿ ಮಾಡಲ್ಲ, ಬೇಕಿದ್ರೆ ಸಾಯ್ತೀವಿ. ಆಂಟಿಗ್ರಾಮ್ ಮಕ್ಕಳು ನಮ್ದು, ಅದು ಯಾಕಾದ್ರು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ ಹೇಳ್ಬೇಕು. ಆಯ್ತುಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು. ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಗೋಲ್ಡ್ ಸಿಲ್ವರ್ ಸೇರಿ 1.5 ಲಕ್ಷ ಇದು. BDA ಅಧಿಕಾರಿಗಳು ಬೆಂಗಳೂರಲ್ಲಿ ಇರೋ ಅಕ್ರಮವಾಗಿ ನೆಲೆಸಿದ್ದವರ ಮನೆಗಳನ್ನ ತೆರವು ಮಾಡ್ತಿದೆ. ಆದ್ರೆ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಮಾಡಿದಂತೆ ಎಲ್ಲೂ ಮಾಡದೇ ಇರ್ಲಿ ಅಂತಿದ್ದಾರೆ ಸ್ಥಳೀಯರು. ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ಈಗಾಗಲೇ ಮನೆ ತೆರವು ಏನು ಮಾಡಲಾಗಿತ್ತು ಅದು ದೇಶಾದ್ಯಂತ ಸುದ್ದಿಯಾಗಿತ್ತು. ಅದರ ಬೆನ್ನಲ್ಲೇ ಈಗ ಥಣಿಸಂದ್ರದಲ್ಲೂ ಕೂಡ ಬುಲ್ಡೋಸರ್ ತನ್ನ ಗರ್ಜನೆಯನ್ನ ಮಾಡಿದೆ. ಅಲ್ಲಿ ಸುಮಾರು ವರ್ಷಗಳಿಂದ, ದಶಕಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಬೆಳಗ್ಗೆ 6 ಗಂಟೆಗೆ ಬಂದು ಅಧಿಕಾರಿಗಳು ಮನೆಯಲ್ಲಿದ್ದಂತಹ ವಸ್ತುಗಳನ್ನ, ಮನೆ ಬಳಕೆ ವಸ್ತುಗಳನ್ನ ಎಲ್ಲವನ್ನೂ ಕೂಡ ಹೊರಗಡೆ ಹಾಕಿ ಈಗ ಆ ಒಂದು ಮನೆಗಳನ್ನ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನ, ಶೆಡ್ ಮನೆಗಳನ್ನ ಈಗಾಗಲೇ ತೆರವು ಮಾಡ್ತಾ ಇರುವಂಥದ್ದು. ಮನೆಯ ವಸ್ತುಗಳನ್ನ ಕೂಡ ಹೊರಗಡೆ ಹಾಕ್ತಾ ಇದ್ದಾರೆ. ತಾವು ಅಲ್ಲಿ ದೃಶ್ಯಗಳು ನೋಡ್ಬೋದು. ಕೋಗಿಲು ಲೇಔಟ್ ಆಯ್ತು, ಈಗ ಥಣಿಸಂದ್ರ. 200 ಮನೆಗಳ ಗುರುತು, 32ಕ್ಕೂ ಹೆಚ್ಚು ಮನೆ ತೆರವು. ಇಷ್ಟು ದಿನ ಸದ್ದಿಲ್ಲದೆ ಸುಮ್ಮನಿದ್ದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಜೆಸಿಬಿಗಳು ಆಕ್ಷನ್ ಮೂಡ್ಗೆ ಬಂದಿವೆ. ಶ್ರೀನಿವಾಸಪುರ ಕೋಗಿಲು ಲೇಔಟ್ ಬಳಿಕ ಈಗ ಬೆಳ್ಳಂಬೆಳಗ್ಗೆ ಥಣಿಸಂದ್ರಕ್ಕೆ ಲಗ್ಗೆ ಇಟ್ಟಿವೆ. ಬೆಂಗಳೂರಿನ ಕೋಗಿಲು ಲೇಔಟ್ ತೆರವು ಕಾರ್ಯ ಇಡೀ ದೇಶದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿತ್ತು. ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಜೆಸಿಬಿ ಸದ್ದು ಮಾಡಿದೆ. ಇಂದು ಥಣಿಸಂದ್ರದಲ್ಲೂ ಅಕ್ರಮ ತೆರವು ಕಾರ್ಯಾಚರಣೆ ನಡೆದಿದೆ. ಇಲ್ಲೇ ವಾಸ ಇದೀವಿ, ಎಲೆಕ್ಟ್ರಿಕಲ್ ಬಿಲ್ ಕಟ್ಟಿದೀವಿ, ಕಾವೇರಿ ನೀರ್ದು ನಾವು ಬಿಲ್ ಕಟ್ಟಿದೀವಿ, ಎಲ್ಲಾ ರೀತಿಯಾದಂತಹ ಡಾಕ್ಯುಮೆಂಟ್ಗಳು ಇಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಆಗಿದಾವೆ. ಸ್ಥಳೀಯ MLA ಅವ್ರಿಗೂ ಸೈನ್ ಮಾಡಿರುವಂಥ ಪೇಪರ್ಸ್ಗಳು ನಮ್ಮ ಹತ್ರ ಇದ್ದಾವೆ. ಇಷ್ಟೆಲ್ಲ ಕೂಡ ಇದ್ರೂ ಕೇವಲ ಒಂದೇ ಒಂದು ನೋಟಿಸ್ನು ಕೊಡದೆ ನೇರವಾಗಿ ಬಂದು ತೆರವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಸದ್ಯ ಸ್ಥಳೀಯರು ಮಾಡ್ತಾ ಇರುವುದು. ಥಣಿಸಂದ್ರದ SRK ನಗರದಲ್ಲಿ ಆಪರೇಷನ್ ಬುಲ್ಡೋಜರ್ ಜೋರಾಗಿದೆ. 200 ಮನೆಗಳನ್ನ ಗುರುತು ಮಾಡಲಾಗಿದ್ದು 32ಕ್ಕೂ ಹೆಚ್ಚು ಮನೆಗಳ ತೆರವಾಗಿದೆ. ಈ ಕ್ರಮದ ವಿರುದ್ಧ ಮನೆ ಕಳೆದುಕೊಂಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದ್ರ ಮದ್ವೆ ಇದೆ, ಮದ್ವೆದು ಜ್ಯುವೆಲ್ರಿ ಎಲ್ಲ ಇಟ್ಬಿಟ್ಟಿದೀವಿ, ಮನೆಗೆ ಅಡ್ವಾನ್ಸ್ ಇಲ್ಲ, ಎಲ್ಲ ಸಾಮಾನು ತಗೊಂಡ್ಬಿಟ್ಟು ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬಿಟ್ಟು ಇದು ಡೆಮಾಲಿಷ್ ಮಾಡಿದ್ರೆ ನಮ್ಮ ಸಾಮಾನು ನಾವು ಎಲ್ಲ ಎಲ್ಲಿ ಹೋಗ್ಬೇಕು ನಮ್ಗೆ ಜವಾಬ್ದಾರಿ ಬೇಕು. ಇವಾಗ ನೀವು ನೋಟಿಸ್ ಕೊಟ್ಟಿದ್ದೀರಾ ಅಂತ ವರ್ಷ ಮುಂಚೆ ಹೇಳ್ತಾ ಇದ್ದೀರಾ, ಯಾಕೆ 3 ಮಂತ್ಸ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ 1 ಮಂತ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಯಾಕೆ ಬರೋದ್ ಮುಂಚೆ ನೋಟಿಸ್ ಕೊಟ್ಟಿಲ್ಲ, ಡೈರೆಕ್ಟ್ ಬಂದ್ಬಿಟ್ಟು ಡೆಮಾಲಿಷ್ ಮಾಡೋದು. ಇನ್ನು ಈ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡವರ ಅಳಲು ಮುಗಿಲು ಮುಟ್ಟಿದೆ. ಮದುವೆ ಬಂಗಾರ ಅಡ ಇಟ್ಟು ಮನೆ ಖರೀದಿ,
ನಾವು ಮನೆ ಖಾಲಿ ಮಾಡಲ್ಲ, ಬೇಕಿದ್ರೆ ಸಾಯ್ತೀವಿ. ಆಂಟಿಗ್ರಾಮ್ ಮಕ್ಕಳು ನಮ್ದು, ಅದು ಯಾಕಾದ್ರು ನಮ್ಮ ಸಾಮಾನುಗಳು ನಮ್ಮ ಎತ್ತೀವಿ ಆಚೆ. ಹೇಳ್ಬೇಕು ಆಯ್ತಪ್ಪ 10 ನಿಮಿಷ ಕೊಡ್ತೀನಿ, ಅರ್ಧ ಅವರ್ ಕೊಡ್ತೀನಿ, ನೀವು ಆಚೆ ಇಟ್ಕೊಳ್ಳಿ ಅಂತ ಸಾಮಾನು ಅಂತ ಹೇಳ್ಬೇಕು ಅವ್ರು ನಾವು ನೋಡ್ಕೊಂಡು ಅಂತ ಎಲ್ಲ ಸಾಮಾನೆಲ್ಲ ಚಾರ್ಜರ್ ಎಲ್ಲ ಹೋಗಿದೆ, ದುಡ್ಡು ಹೋಗಿದೆ, ಗೋಲ್ಡ್ ಹೋಗಿದೆ. ಅದು ಯಾರು ಕೊಡ್ತಾರೆ ಇವತ್ತು? ಗೋಲ್ಡ್ ಸಿಲ್ವರ್ ಸೇರಿ 1.5 ಲಕ್ಷ ಇದು. ಬಿಡಿಎ ಅಧಿಕಾರಿಗಳು ಬೆಂಗಳೂರಲ್ಲಿ ಇರೋ ಅಕ್ರಮವಾಗಿ ನೆಲೆಸಿದ್ದವರ ಮನೆಗಳನ್ನ ತೆರವು ಮಾಡ್ತಿದೆ. ಆದ್ರೆ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಮಾಡಿದಂತೆ ಎಲ್ಲೂ ಮಾಡದೇ ಇರ್ಲಿ ಅಂತಿದ್ದಾರೆ ಸ್ಥಳೀಯರು. ಧನುಷ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.